PhD by DG ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಶ್ರೀ ಗಣೇಶಾಯ ನಮಃ, ಶಾರದಾಂಬೆ ನಮಃ, ಗುರುಭ್ಯೋ ನಮಃ. ವೀಕ್ಷಕರೇ, ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಈ ಕಥೆಯ 2ನೇ ದಿನದ ಭಾಗವನ್ನು ಮುಂದುವರಿಸುತ್ತಿದ್ದೇನೆ. ಜಗತ್ತಿನಲ್ಲಿ ಚಿಂತೆ ಎಂಬುದು ಯಾರನ್ನೂ ಬಿಟ್ಟಿದ್ದಲ್ಲ ಎನ್ನುವಂತೆ ಅಯೋಧ್ಯೆಯಲ್ಲಿ ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ ಎಂಬ ಹೆಸರಿನ 3 ರಾಣಿಯರೊಂದಿಗೆ ಸಕಲ ವೈಭೋಗಗಳಿಂದ ರಾಜ್ಯವನ್ನು ಆಳುತ್ತಿದ್ದರೂ ಕೂಡ ರಾಜ ದಶರಥನಿಗೆ ಮಕ್ಕಳಿಲ್ಲವೆಂಬ ಕೊರಗು ಬಾಧಿಸುತ್ತಿತ್ತು. ಇಕ್ವಾಕ್ಷು, ರಘು, ಭಗೀರಥ, ಹರಿಶ್ಚಂದ್ರರಂಥ ಮಹಾನ್ ರಾಜರುಗಳಿಂದ ಹೆಸರಾಗಿದ್ದಂತಹ ಸೂರ್ಯವಂಶ ಎಲ್ಲಿ ತನ್ನೊಂದಿಗೆ ಕೊನೆಯಾಗಿ ಬಿಡುವುದು ಎಂಬ ಚಿಂತೆಯಲ್ಲಿ ಮಹಾರಾಜ ದಶರಥ ಸದಾ ಚಿಂತಾಕ್ರಾಂತನಾಗಿರುತ್ತಿದ್ದ. ಇದನ್ನು ತಿಳಿದಂತಹ ಕುಲಗುರುಗಳು ಪುತ್ರ ಕಾಮೇಷ್ಟಿಯಾಗ ಮಾಡುವಂತೆ ಸಲಹೆ ನೀಡುತ್ತಾರೆ ರಾಜ ದಶರಥನಿಗೆ. ಆಗ ಗುರು ವಸಿಷ್ಠರ ಸಲಹೆಯಂತೆ ಋಷ್ಯಶೃಂಗ ಮಹರ್ಷಿಗಳಿಂದ ಪುತ್ರ ಕಾಮೇಷ್ಟಿಯಾಗವನ್ನು ನಡೆಸುತ್ತಾರೆ ರಾಜ ದಶರಥ. ಯಾಗ ನಡೆಯುವಾಗ ಅಗ್ನಿಕುಂಡದಿಂದ ಅಗ್ನಿದೇವರು ಬಂದು ದಶರಥ ಮಹಾರಾಜನಿಗೆ ಒಂದು ಪಾತ್ರೆಯಲ್ಲಿ ಪಾಯಸವನ್ನು ನೀಡುತ್ತಾರೆ. ಕೌಸಲ್ಯ ಮತ್ತು ಕೈಕಾದೇವಿಯರು ತಮಗೆ ಬಂದ ಪ್ರಸಾದದಲ್ಲಿ ಅರ್ಧರ್ಧ ಪ್ರಸಾದವನ್ನು ಇಬ್ಬರು ಸುಮಿತ್ರಾ ದೇವಿಗೆ ನೀಡುತ್ತಾರೆ. ಪ್ರಸಾದ ಸ್ವೀಕರಿಸಿದ ರಾಣಿಯರು ಗರ್ಭವತಿಯರಾಗುತ್ತಾರೆ. ನವಮಾಸಗಳು ತುಂಬಿದ ನಂತರ ಕೌಸಲ್ಯಾದೇವಿಯು ಒಬ್ಬ ಮಗನಿಗೆ, ಕೈಕೇಯಿಯು ಒಬ್ಬ ಮಗನಿಗೆ ಮತ್ತು ಸುಮಿತ್ರಾದೇವಿಯು 2 ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಕುಲಗುರುಗಳಾದಂತಹ ವಸಿಷ್ಠ ಮಹರ್ಷಿಗಳು ಕೌಸಲ್ಯ ಪುತ್ರನಿಗೆ ರಾಮ ಎಂದು, ಕೈಕೇಯಿ ಪುತ್ರನಿಗೆ ಭರತ ಎಂದು ಹಾಗೂ ಸುಮಿತ್ರೆಯ 2 ಗಂಡು ಮಕ್ಕಳಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂದು ನಾಮಕರಣ ಮಾಡುತ್ತಾರೆ. 4 ಮಕ್ಕಳಿಗೆ ನಾಮಕರಣ ಮಾಡಿದಂತಹ ಗುರು ವಸಿಷ್ಠರು ಹೇಳುತ್ತಾರೆ, ರಾಮ ಲಕ್ಷ್ಮಣರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರರು, ಹಾಗೆ ಭರತ ಶತ್ರುಘ್ನರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರರು ಮತ್ತು ಈ 4 ಅಣ್ಣ ತಮ್ಮಂದಿರು ಸಂಬಂಧ ಜಗತ್ತಿಗೆ ಮಾದರಿಯಾಗುತ್ತದೆ. ಈ 4 ಅಣ್ಣ ತಮ್ಮಂದಿರ ಸಂಬಂಧ ಜಗತ್ತಿಗೆ ಮಾದರಿಯಾಗುತ್ತದೆ. ಬಾಲ್ಯದ ದಿನಗಳನ್ನು ಅರಮನೆಯಲ್ಲಿ ಕಳೆದಂತಹ ಮಕ್ಕಳನ್ನು ವಿದ್ಯಾರ್ಜನೆಗಾಗಿ ಗುರುಕುಲಕ್ಕೆ ಕಳಿಸಲು ನಿರ್ಧರಿಸುತ್ತಾರೆ. ಅದರಂತೆ ಅರಮನೆಯಲ್ಲಿ ಮಾಡಬೇಕಾದಂತಹ ಶಾಸ್ತ್ರಗಳನ್ನು ಮಾಡಿ ಮುಗಿಸಿ ನಂತರ ಅರಮನೆಯ ವಸ್ತ್ರ ಆಭರಣಗಳನ್ನು ತೆಗೆದಿಟ್ಟು ಸರಳವಾದ ನಾರು ಮುಡಿಯನ್ನಿಟ್ಟು ಗುರುಕುಲಕ್ಕೆ ಮಕ್ಕಳು ತೆರಳುತ್ತಾರೆ. ಮಕ್ಕಳಿಗೆ ಶಿಕ್ಷಣ ಎಲ್ಲಿ ಆಗಬೇಕು, ಹೇಗೆ ಆಗಬೇಕು ಮತ್ತು ಎಂಥವರಿಂದ ಆಗಬೇಕು ಎಂಬುದನ್ನು ನಮ್ಮ ಪುರಾಣ ಕಥೆಗಳು ಅಂದೇ ಜಗತ್ತಿಗೆ ತಿಳಿಸಿದ್ದವು. ಅದಕ್ಕೆ ಹೇಳುವುದು ರಾಮಾಯಣ ಒಂದು ಕಥೆಯಲ್ಲ, ಜಗತ್ತಿಗೆ ಸಂದೇಶ ನೀಡುವಂತಹ ಒಂದು ಮಹಾಕಾವ್ಯ ಎಂದು. ವೀಕ್ಷಕರೇ, ಮನಸ್ಸಿನ ನೆಮ್ಮದಿಗಾಗಿ PhD by DG ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್.